ಹಾಯ್ ಎಲ್ರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ತಿರೋದು RMC ಪ್ಲ್ಯಾಂಟ್, ರೆಡಿ ಮಿಕ್ಸ್ ಕಾಂಕ್ರೀಟ್ ಪ್ಲ್ಯಾಂಟ್. ನಾರ್ಮಲಾಗಿ ನಾವು ಮನೆಗಳಿಗೆಲ್ಲ ಕನ್ವೆನ್ಷನಲ್ ಮೆಥಡ್ ಅಂದರೆ ಮ್ಯಾನ್ಯುವಲಾಗಿ ಮಿಕ್ಸ್ ಮಾಡೋ ಕಾಂಕ್ರೀಟನ್ನು ಯೂಸ್ ಮಾಡ್ತೀವಿ. ಆದರೆ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಂದರೆ ಮ್ಯಾನ್ಯುವಲಾಗಿ ಮಿಕ್ಸ್ ಮಾಡೋ ಕಾಂಕ್ರೀಟ್ ಬೆಸ್ಟಾ ಅಥವಾ ರೆಡಿ ಮಿಕ್ಸ್ ಕಾಂಕ್ರೀಟ್ ಬೆಸ್ಟಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮ್ಯಾನ್ಯುವಲಾಗಿ ನಾವು ಕಾಂಕ್ರೀಟ್ನ ಮಿಕ್ಸ್ ಮಾಡುವಾಗ 1 ಬಾಣಲಿ ಸಿಮೆಂಟ್ಗೆ 2 ಬಾಣಲಿ ಸ್ಯಾಂಡು ಮತ್ತು 4 ಬಾಣಲಿ ಜಲ್ಲಿ ಈ ಥರ ಮಿಕ್ಸ್ ಮಾಡ್ತೀವಿ. ಆದರೆ ರೆಡಿ ಮಿಕ್ಸ್ ಕಾಂಕ್ರೀಟ್ನಲ್ಲಿ ಆ ರೀತಿ ಆಗಲ್ಲ. RMC ಪ್ಲ್ಯಾಂಟ್ನಲ್ಲಿ ಪ್ರತಿಯೊಂದೂ ಕಂಪ್ಯೂಟ್ರಲ್ಲಿ ಫೀಡ್ ಆಗಿರುತ್ತೆ. ಅಂದರೆ ಒಂದು M3 ಕಾಂಕ್ರೀಟ್ಗೆ ನಾವು ಎಷ್ಟು ಜಲ್ಲಿ ಹಾಕಬೇಕು, ಎಷ್ಟು ಸಿಮೆಂಟ್ ಹಾಕಬೇಕು, ಹಾಗೆ ಎಷ್ಟು ವಾಟರನ್ನು ಹಾಕಬೇಕು ಅನ್ನೋದನ್ನು ಪ್ರತಿಯೊಂದೂ ಕಂಪ್ಯೂಟ್ರಲ್ಲಿ ಫೀಡ್ ಆಗಿರುತ್ತೆ. ನೀವು ಈ ಸಿಸ್ಟಮ್ನಲ್ಲಿ ನೋಡ್ತಾ ಇರ್ಬೋದು. ಒಂದು M3ಗೆ ಎಷ್ಟೆಷ್ಟು KGನ ಸಿಮೆಂಟು, ಸ್ಯಾಂಡು, ಜಲ್ಲಿ KG ಲೆಕ್ಕದಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮ್ಯಾನ್ಯುವಲ್ ಮಿಕ್ಸಿನ ನಾವು ವಾಲ್ಯೂಮ್ ಬ್ಯಾಚ್ ಅಂತ ಕರೆದ್ರೆ ಇದನ್ನು ವೇಯ್ ಬ್ಯಾಚಿಂಗ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ತೂಕ ಮಾಡೋಕ್ಕನ್ನು ನಾವು ವೇಯ್ ಬ್ಯಾಚಿಂಗ್ ಅಂತ ಕರಿತೀವಿ. RMC ಪ್ಲ್ಯಾಂಟ್ನಲ್ಲಿ ಪ್ರತಿಯೊಂದನ್ನು ಸಿಸ್ಟಮ್ನಲ್ಲೇ ಕಂಟ್ರೋಲ್ ಮಾಡೋದು. ನಮಗೆ ಎಷ್ಟು M3 ಕಾಂಕ್ರೀಟ್ ಬೇಕು ಅನ್ನೋದನ್ನ ಸಿಸ್ಟಮಲ್ಲಿ ಸೆಟ್ ಮಾಡಿಬಿಟ್ರೆ ಸಾಕು, ಅದು ತಾನಾಗಿ ತಾನೇ ಮಿಕ್ಸ್ ಆಗುತ್ತೆ. ನೀವೀಗ ನೋಡ್ಬೋದು, ಇಲ್ಲಿ ಆಚೆ ಕಡೆ ಪ್ರತಿಯೊಂದನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ. ಅಂದರೆ ಜಲ್ಲಿ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು. 20 mm ಜಲ್ಲಿನ ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ, 12 mm ಜಲ್ಲಿನ ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ, ಹಾಗೆ ಸ್ಯಾಂಡನ್ನು ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ. ನಾವು ಸಿಸ್ಟಮಲ್ಲಿ ಆಪ್ರೇಟ್ ಮಾಡಿದಾಗ ಇಲ್ಲಿ ಒಂದು M3ಗೆ ಎಷ್ಟು KG ಅಷ್ಟು ಜಲ್ಲಿ ಹಾಕಬೇಕೋ ಅಲ್ಲಿ ಅಷ್ಟು ಮಾತ್ರನೇ ಬೀಳುತ್ತೆ. ಎಕ್ಸ್ಟ್ರಾ ಅಂದರೆ 1 ಅಥವಾ 2 KG ಡಿಫ್ರೆನ್ಸ್ ಆಗ್ಬೋದಷ್ಟೇ, ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಆಗೋದಿಲ್ಲ. ನೀವು ಇವಾಗ ಜಲ್ಲಿ ಬೀಳ್ತಿರೋದನ್ನ ನೋಡ್ಬೋದು. ಅಲ್ಲಿ ಎಷ್ಟು ಸೆಟ್ ಮಾಡಿರ್ತಾರೋ ಅಷ್ಟೇ KG ಮಾತ್ರ ಇಲ್ಲಿ 20 mm ಜಲ್ಲಿ ಬೀಳುತ್ತೆ. ಒಂದು ಸಲ 20 mm ಜಲ್ಲಿ ಬಿತ್ತಾದಮೇಲೆ ಮತ್ತೆ ಅದು ಸ್ಯಾಂಡ್ ಕಡೆಗೆ ಹೋಗುತ್ತೆ. ಸ್ಯಾಂಡ್ ಗೇಟ್ ಓಪನ್ ಆಗುತ್ತೆ, ಅಲ್ಲಿ ಸ್ಯಾಂಡು ಆ ಟ್ರಾಲಿಗೆ ಬೀಳುತ್ತೆ. ಸ್ಯಾಂಡ್ ಆದಮೇಲೆ ಮತ್ತೆ 12 mm ಜಲ್ಲಿ ಗೇಟ್ ಓಪನ್ ಆಗುತ್ತೆ, ಅಲ್ಲಿ 12 mm ಜಲ್ಲಿ ಬೀಳುತ್ತೆ. ಟ್ವೆಲ್ mm ಅಗ್ರಿಗೇಟು, 6 mm ಅಗ್ರಿಗೇಟು ಮತ್ತು ಸ್ಟ್ಯಾಂಡು ಎಲ್ಲನೂ ಈ ಟ್ರಾಲಿಗೆ ಬಿದ್ದ ತಕ್ಷಣ ಈ ಟ್ರಾಲಿ ಮೂವ್ ಆಗೋಕ್ಕೆ ಶುರುವಾಗುತ್ತೆ. ಈ ಮೂವ್ ಆದಮೇಲೆ ಇಲ್ಲಿಂದ ಕೆಳಗಡೆಯಿಂದ ಮಿಕ್ಸರು ಮೇಲ್ಗಡೆ ಇರುತ್ತೆ. ಆ ಮಿಕ್ಸರ್ಗೆ ಹೋಗಿ ಎಲ್ಲ ಅಗ್ರಿಗೇಟ್ಸು ಸ್ಟೋರ್ ಆಗುತ್ತೆ. ಮಿಕ್ಸರ್ ಪ್ಲ್ಯಾಂಟು ಟಾಪಲ್ಲಿರುತ್ತೆ ಯಾವಾಗಲೂ. ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು, ಆ ಸ್ಟೆಪ್ಸ್ ಕಾಣ್ತಿದೆಯಲ್ಲ, ಆ ಸ್ಟೆಪ್ ಮೇಲ್ಗಡೆ ಇರೋದೇ ಮಿಕ್ಸರ್. ಜಲ್ಲಿ ಎಲ್ಲ ಹೋಗಿ ಆ ಮಿಕ್ಸರ್ಗೆ ಕಲೆಕ್ಟ್ ಆಗುತ್ತೆ. ಹಾಗೆ ಆ 4 ದೊಡ್ಡ ದೊಡ್ಡ ಬ್ಯಾರಲ್ ನಿಮಗೆ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಸಿಮೆಂಟನ್ನು ಸ್ಟೋರ್ ಮಾಡಿರ್ತಾರೆ. ಆ ಬ್ಯಾರಲ್ ಮುಖಾಂತರ ಆ ಮಿಕ್ಸರ್ ಪ್ಲ್ಯಾಂಟಿಗೆ
ಸಿಮೆಂಟ್ ಹೋಗಿ ಬೀಳುತ್ತೆ. ಸಿಮೆಂಟು, ಸ್ಯಾಂಡು, ಅಗ್ರಿಗೇಟ್ಸು ಮತ್ತು ವಾಟರ್ ಎಲ್ಲ ಮಿಕ್ಸರ್ಗೆ ಹೋದ ತಕ್ಷಣ ಅಲ್ಲಿ ಮಿಕ್ಸಿಂಗ್ ಶುರುವಾಗುತ್ತೆ. ಈ ದೊಡ್ಡ ದೊಡ್ಡದು ಬ್ಯಾರಲ್ಲಿ ಏನು ಟ್ಯಾಂಕ್ ಥರ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಸಿಮೆಂಟನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. ಇಲ್ಲಿ ಕಾಣಿಸ್ತಿರೋದೇ ಮಿಕ್ಸರ್. ರೆಡಿ ಮಿಕ್ಸ್ ಕಾಂಕ್ರೀಟ್ನಲ್ಲಿ ವಾಟರ್ ಜೊತೆಗೆ ಇದು ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಪ್ಲಾಸ್ಟಿಸೈಸರ್ ಅಂತ ಹೇಳ್ತೀವಿ ಅಥವಾ ಅಡ್ಮಿಕ್ಸ್ಚರ್ ಅಂತ ಕರಿತೀವಿ. ಇದು ವಾಟರ್ ಸಿಮೆಂಟನ್ನು ವಾಟರ್ ಸಿಮೆಂಟ್ ರೇಷಿಯೋ ಅಂತ ನಾವೇನು ಕರಿತೀವಿ, ನೀರನ್ನು ಕಮ್ಮಿ ಮಾಡಿ ಈ ಪ್ಲಾಸ್ಟಿಸೈಸರ್ ಅಥವಾ ಅಡ್ಮಿಕ್ಸ್ಚರ್ನ ಯೂಸ್ ಮಾಡಿದ್ರೆ ನಮಗೆ ಕಾಂಕ್ರೀಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ಟ್ರೆಂತ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮ್ಯಾನ್ಯುವಲ್ ಮೆಥಡ್ನಲ್ಲಿ ಕಾಂಕ್ರೀಟ್ನ ಮಿಕ್ಸ್ ಮಾಡಬೇಕಾದ್ರೆ ವಾಟ್ರನ್ನ ಕರೆಕ್ಟಾಗಿ ಅಳತೆ ಮಾಡಲ್ಲ. ನಮ್ಗೆ ಎಷ್ಟು ಬೇಕೋ ಆ ಥರ ವಾಟ್ರನ್ನ ಮಿಕ್ಸ್ ಮಾಡಿಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಕಾಂಕ್ರೀಟ್ ಸ್ಟ್ರೆಂತು ತುಂಬಾ ಕಮ್ಮಿ ಆಗಿಬಿಡುತ್ತೆ. ಆದರೆ ರೆಡಿ ಮಿಕ್ಸ್ ಕಾಂಕ್ರೀಟ್ನಲ್ಲಿ ಆ ಥರ ಅಲ್ಲ. ವಾಟರ್ ಎಷ್ಟು ಲೀಟರ್ ಆ್ಯಡ್ ಮಾಡಬೇಕು ಅಂತ ಇರುತ್ತೋ ಅಷ್ಟೇ ಲೀಟ್ರನ್ನ ವಾಟ್ರನ್ನ ಆ್ಯಡ್ ಮಾಡುತ್ತಾರೆ ಅಲ್ಲಿ. ಹಾಗೆ ಅದ್ರ ಜೊತೆಗೆ ಅಡ್ಮಿಕ್ಸ್ಚರ್ನ ಮಿಕ್ಸ್ ಮಾಡೋದ್ರಿಂದ ಕಾಂಕ್ರೀಟ್ ವರ್ಕಬಿಲಿಟಿ ಅಂತ ನಾವೇನು ಕರಿತೀವಿ, ಅಂದರೆ ವರ್ಕಬಿಲಿಟಿ ಅಂದರೆ ತುಂಬಾ ನೀಟಾಗಿ ಫಿನಿಷ್ ಮಾಡ್ಬೋದು ಕಾಂಕ್ರೀಟ್ನ. ಆ ಮೇಲ್ಗಡೆ ಕಾಂಕ್ರೀಟೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಏನು ವೆಹಿಕಲ್ ನಿಂತಿದೆ ಇದನ್ನ ಟ್ರಾನ್ಸಿಟ್ ಮಿಕ್ಸರ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಮಿಕ್ಸ್ ಆಗೋ ಕಾಂಕ್ರೀಟು ಇಲ್ಲಿಗೆ ಬಂದು ಬೀಳುತ್ತೆ. ಇಲ್ಲಿಂದ ಈ ಟ್ರಾನ್ಸಿಟ್ ಮಿಕ್ಸರ್ನ ಎಲ್ಲಿಗೆ ಬೇಕು ಅಲ್ಲಿಗೆ ಡೆಲಿವರಿ ಮಾಡ್ತಾರೆ. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 6 MQ ಬರುತ್ತೆ, 8 MQ ಬರುತ್ತೆ. ಹಾಗೆ ದೊಡ್ಡ ವೆಹಿಕಲ್ ಅಂದರೆ 10 MQ ಕೆಪಾಸಿಟಿಯಷ್ಟು ಈ ಟ್ರಾನ್ಸಿಟ್ ಮಿಕ್ಸರ್ ಇರುತ್ತೆ. ಒಂದು ಸಲ ಕಾಂಕ್ರೀಟ್ ಏನು ಮಿಕ್ಸ್ ಆಗುತ್ತೆ, ಆ ಮಿಕ್ಸ್ ಆದ ಟೈಮಿಂದ ನಾವು 3 ಅವರ್ವರೆಗೂ ಆ ಕಾಂಕ್ರೀಟ್ನ ಯೂಸ್ ಮಾಡ್ಬೋದು. 3 ಅವರ್ಗಿಂತ ಜಾಸ್ತಿ ಏನಾದರೂ ಆದರೆ ಆ ಕಾಂಕ್ರೀಟು ಅದರ ಸ್ಟ್ರೆಂತನ್ನು ಕಳ್ಕೊಳ್ತಾ ಹೋಗುತ್ತೆ. ನೀವೇನಾದರೂ ಒಂದು ಪುಟ್ಟ ಮನೆ ಅಂತಂದರೆ ಒಂದು 30-40 ಮನೆ ಏನಾದ್ರು ಕಟ್ಸ್ತಿದ್ದೀರಾ ಅಂತಂದರೆ ಅಲ್ಲಿಗೂ ನೀವು ಬೇಕಾದರೆ RMC ಕಾಂಕ್ರೀಟನ್ನೇ ಯೂಸ್ ಮಾಡ್ಬೋದು. ನೀವು RMC ಕಾಂಕ್ರೀಟ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕಾಂಕ್ರೀಟ್ ಸ್ಟ್ರೆಂತು ತುಂಬಾ ಚೆನ್ನಾಗಿರುತ್ತೆ.